Good morning, dear students. Today we will study about the flow chart. So till now we studied about algorithms. So we have studied different kinds of algorithms, different types of algorithms. So today we will study about the flow chart. Flow chart means it's a diagrammatic representation of an algorithm. It is a diagrammatic representation of an algorithm. You know, flow chart is a diagrammatic representation. So diagrammatic representation of algorithm. So one algorithm is addition of two numbers. So diagrammatically ನಾವು ಯಾವ ತರ ಹಾಕಬೇಕಲ್ಲಿ ಗೊತ್ತಾಯ್ತು. ಇದು ಕೂಡ ಇಂಪಾರ್ಟೆಂಟ್. Draw a flow chart to add two numbers ಅಂತ ಕೇಳ್ತಾರೆ. Draw a flow chart to add two numbers ಅಥವಾ draw a flow chart to find the area of circle ಅಂತ ಕೇಳ್ತಾರೆ. ಸೊ ಅಲ್ಲೇ ಯಾವ್ಯಾವ ನೀವು ಅಲ್ಲಿ ಸ್ಟಡಿ ಮಾಡಿರೋ ಅಲ್ಗೋರಿದಮ್ ಅವಕ್ಕೆ ಇವತ್ತು ಫ್ಲೋ ಚಾರ್ಟ್ ಹಾಕೋ, ಅದಕ್ಕೆ ಅಲ್ಲಿ ಫ್ಲೋ ಚಾರ್ಟ್ ಹಾಕ್ಬೇಕು. ಸೊ ಇಲ್ಲಿ ಯಾವ ತರ ಹಾಕ್ತೀರಾ ಫ್ಲೋ ಚಾರ್ಟ್ ನೋಡಿ. ಸೊ ಇಲ್ಲಿ ಫ್ಲೋ ಚಾರ್ಟ್ ಅಂದ್ರೆ ಏನಿಲ್ಲ. ಸೊ ಇಟ್ ಇಸ್ ಅ ಡೈಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಆಫ್ ಎ ಅಲ್ಗೋರಿದಮ್. Diagrammatic representation of a algorithm is called as flow chart. So in this we are having two types of flow chart. ಒಂದಲ್ಲ system flow chart, ಇನ್ನೊಂದಲ್ಲ program flow chart. System flow chart, there are the flow chart is also called as blueprint. So blueprint and the so flow chart. So blueprint of the program or blueprint and that is called as flow chart. The flow chart is also called as blueprint of the program. That's the next one. There are two types of flow chart. One is system flow chart, another is program flow chart. System flow chart is which gives the information about the system. So system flow chart and system is computer. Computer flow chart, computer blueprint antanu kariyಬಹುದು. So system flow chart andra it gives the information about the system. It gives the information about the computer. So ಏನೊಂದು ಬರ್ತೈತಲ್ಲ program flow chart ಬರುತ್ತೆ. ಗೊತ್ತಾಯ್ತು. program flow chart ಅಂದ್ರೆ it gives the information about the program. System flow chart ಅಂದ್ರೆ it gives the information about the system, whereas the program flow chart means it gives the information about the program. That is called as program flow chart. Program flow chart. It is a flow chart which gives the information about a program. So program ಬಗ್ಗೆ information ಕೊಟ್ಟರೆ ಅದು program flow chart, system ಬಗ್ಗೆ information ಕೊಟ್ಟರೆ ಅದು system flow chart. ಇವು ಎರಡನೇ flow chart. So flow chart ನಾವು ಯಾವ ತರ ಹಾಕಬೇಕು ಇಲ್ಲ ನೋಡಿ. ಇಷ್ಟು ಫಿಗರ್ಸ್ ನೀವಲ್ಲ ಯಾವ್ದು ಎದಕ್ಕೆ ಹಾಕ್ತಾರೆ ಇಲ್ಲ ನೆನ್ಪಿಡ್ಬೋದು. ಫಿಗರ್ಸ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್. ಸೊ ಇದು ಬಹಳ ಸಲ ಕ್ಯಾನ್. ಸೊ 10 ಮಾರ್ಕ್ಸ್ ನೋಡಲ್ಲ ಯಾವ ತರ ಕೇಳ್ತಾರೆ ಅಂತಂದ್ರೆ ವಾಟ್ ಈಸ್ ಫ್ಲೋ ಚಾರ್ಟ್, what are the figures used in flow chart and gives the purpose of that figure ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಇಷ್ಟು ಬರಿಬೇಕು ಆಮೇಲೆ ಇದು ಬರಿಬೇಕು. 10 ಮಾರ್ಕ್ಸ್ ಇದು ಬಹಳ ಸಲ ಕೇಳೋಣ ಇಂಪಾರ್ಟೆಂಟ್. ಸೊ ಯಾವ ಫಿಗರ್ ಇಲ್ಲಿ ಯೂಸ್ ಮಾಡ್ತಾರೆ ನೋಡ್ರಿ. ಫಿಗರ್ಸ್ ಯೂಸ್ಡ್ ಇನ್ ಫ್ಲೋ ಚಾರ್ಟ್. ಫಿಗರ್ ಸೊ ಇದು ಓವೆಲ್ ಅಂತ ಕರೀತಾರೆ, ಇದು ಪ್ಯಾರಲೋಗ್ರಾಮ್. ಸೊ ನೆಕ್ಸ್ಟ್ ಇದು ರೆಕ್ಟಾಂಗಲ್, ಸೊ ಇದು ಡೈಮಂಡ್, ಆರೋಸ್, ಆರೋ ಮಾರ್ಕ್ 4 ತರ, ಇದು ಒಂದು ಇದು ಒಂದು ಇದು ಒಂದು. ಸೊ ಆರೋಸ್, ಇದು ಸರ್ಕಲ್, ಸ್ಮಾಲ್ ಸರ್ಕಲ್, ಇದು ಎಕ್ಸೋಗೋನ್. ಗೊತ್ತಾಯ್ತು. ಸೊ ಇದು ಎಕ್ಸೋಗೋನ್ ಅಂತ ಕರೀತಾರೆ. ಯಾವುದೇ ಒಂದು ಇದಕ್ಕೆ ಯೂಸ್ ಮಾಡ್ತಾರೆ. ಇದು ಓವೆಲ್. ನೆಕ್ಸ್ಟ್ ಪ್ಯಾರಲೋಗ್ರಾಮ್, ಈ ತರ ಏನ್ ಕ್ರಾಸ್ ಇರ್ತಾವ ಗೊತ್ತಾಯ್ತು, ಇದು ಪ್ಯಾರಲೋಗ್ರಾಮ್. ಇದು ರೆಕ್ಟಾಂಗಲ್ ಸ್ಟ್ರೇಟ್ ಇರುತ್ತೆ, ರೆಕ್ಟಾಂಗಲ್. ಡೈಮಂಡ್ ಸ್ಟ್ರೇಟ್ ಇರ್ತೈತೆ. ಆರೋಸ್, ಈ ತರ ಆರೋ ಇರ್ತಾವು. ಸ್ಮಾಲ್ ಸರ್ಕಲ್, ಎಕ್ಸೋಗೋನ್. ಗೊತ್ತಾಯ್ತಾ. ಸೊ ಇದು ಓವೆಲ್ ಇದಕ್ಕೆ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಇದಕ್ಕೆ ಯೂಸ್ ಮಾಡ್ತಾರೆ. ಎಲ್ಲ ಇದಕ್ಕೆ ಯೂಸ್ ಮಾಡ್ತಾರೆ ನೋಡ್ರಿ. ಫಸ್ಟ್ ಇದು ಓವೆಲ್ ಇದಕ್ಕೆ ಯೂಸ್ ಮಾಡ್ತಾರೆ ಅಂದ್ರ ಸ್ಟಾರ್ಟ್ ಅಂಡ್ ಸ್ಟಾಪ್. ಇವಾಗ ಅಲ್ಗೋರಿದಮ್ ನೋಡಿದ್ರಿ, ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಅಂತ ಹೇಳಿ ಬರಿತಿದ್ವಿ, ಲಾಸ್ಟ್ ಸ್ಟೆಪ್ ಸ್ಟಾಪ್ ಅಂತ ಹೇಳಿ ಬರಿತಿದ್ವಿ. ಆ ಸ್ಟಾರ್ಟ್ ಸ್ಟಾಪ್ ಎದ್ರ ಬರಿಬೇಕಂದ್ರೆ ನಾವಲ್ಲೇ ಓವೆಲ್ ದಾಗ ಬರಿಬೇಕು. ಇವಾಗ ಎಲ್ಲಿ ಬರಿಬೇಕು? ಓವೆಲ್ ದಾಗ. ಸೊ ನೆಕ್ಸ್ಟ್ ಪ್ಯಾರಲೋಗ್ರಾಮ್. ಇದು ಪ್ಯಾರಲೋಗ್ರಾಮ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರ ಇನ್ಪುಟ್ ಔಟ್ಪುಟ್. ಸೊ ಅಲ್ಲೇ ಅಡಿಷನ್ ಆಫ್ ಟೂ ನಂಬರ್ಸ್ ತಗೊಂಡ್ರ ಸ್ಟಾರ್ಟ್ ಮಾಡ್ತಿದ್ರಿ, ರೀಡ್ ಎ ಅಂಡ್ ಬಿ ಅಂತ ಹೇಳಿ ತಗೊಂಡಿದ್ರಲ್ಲ, ರೀಡ್ ಎ ಅಂಡ್ ಬಿ. ಆ ರೀಡ್ ಎ ಅಂಡ್ ಬಿ ಇಲ್ಲಿ ಎಲ್ಲಿ ಬರಿಬೇಕು ಅಂತಂದ್ರ ಈ ಪ್ಯಾರಲೋಗ್ರಾಮ್ ಒಳಗಡೆ ಬರಿಬೇಕು. ಏನಿಲ್ಲ, ಪ್ಯಾರಲೋಗ್ರಾಮ್ ಒಳಗಡೆ ಏನ್ ಬರಿಬೇಕು? ಇಲ್ಲ ರೀಡ್ ಎ ಅಂಡ್ ಬಿ. ಇಲ್ಲಿ ಸ್ಟಾರ್ಟ್ ಅಂತ ಹೇಳಿ ಬರಿತೀವಿ. ಸೊ ರೀಡ್ ಎ ಅಂಡ್ ಬಿ ಅಂತ ಹೇಳಿ ಬರಿಬೇಕು ಒಳಗಡೆ. ಸೊ ನೆಕ್ಸ್ಟ್ ರೆಕ್ಟಾಂಗಲ್ ಇದಕ್ಕೆ ಯೂಸ್ ಮಾಡ್ತಾರೆ ನೋಡ್ರಿ, ಪ್ರೊಸೆಸಿಂಗ್, ಕ್ಯಾಲ್ಕುಲೇಟಿಂಗ್. ಸೊ ಅಲ್ಲೇ ಅಡಿಷನ್ ಆಫ್ ಟೂ ನಂಬರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಯಾವ ತರ ಮಾಡ್ತಿದ್ವಿ? ರೀಡ್ ಆಗಿಂದ ರೀಡ್ ಎ ಅಂಡ್ ಬಿ ಅಂತ ಹೇಳಿ ಬರಿತಿದ್ವಿ. ಸೊ ಅದಾಗಿಂದ
ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಹೇಳಿ ಬರ್ತಿದ್ವಿ. ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂದ್ರೆ ಎ ಪ್ಲಸ್ ಬಿ ಅನ್ನ ಆಡ್ ಮಾಡಿ ಒಂದು ವೇರಿಯೇಬಲ್ ಸಿ ಒಳಗಡೆ ನಾವೆಲ್ಲ ಸ್ಟೋರ್ ಮಾಡ್ತೀವಿ. ಗೊತ್ತಾಯ್ತು? ಅದು ಕ್ಯಾಲ್ಕುಲೇಷನ್. ಆ ಕ್ಯಾಲ್ಕುಲೇಷನ್ ನಾವಲ್ಲೇ ಮಾಡಬೇಕು ಅಂತಂದ್ರ ಎದ್ರೊಳಗೆ ಮಾಡ್ತೀವಿ ಅಂತಂದ್ರ ರೆಕ್ಟಾಂಗಲ್ ಮಾಡ್ತೀವಿ. ಸೊ ಇಲ್ಲೇ ಸ್ಟಾರ್ಟ್, ಇಲ್ಲ ರೀಡ್ ಎ ಅಂಡ್ ಬಿ, ಇಲ್ಲೇ ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಹೇಳ್ಬಿಟ್ಟು ಸಿ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ನೆಕ್ಸ್ಟ್ ಡೈಮಂಡ್. ಡೈಮಂಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಡಿಸಿಷನ್ ಮೇಕಿಂಗ್, ಕಂಡೀಷನ್ ಚೆಕಿಂಗ್. ಸೊ ನಾವಲ್ಲೇ ಒಂದಿಷ್ಟು ಪ್ರೋಗ್ರಾಮ್ ಒಳಗಡೆ ಇಫ್ ಕಂಡೀಷನ್ ಹಾಕಿ. ಗೊತ್ತಾಯ್ತು? ಇಫ್ ಎ ಇಸ್ ಗ್ರೇಟರ್ ದೆನ್ ನಂಬರ್ ಇಸ್ ಗ್ರೇಟರ್ ದೆನ್ 0 ದಟ್ ಇಸ್ ಪಾಸಿಟಿವ್ ನಂಬರ್. ಇಫ್ ನಂಬರ್ ಇಸ್ ಲೆಸ್ ದೆನ್ 0 ದಟ್ ಇಸ್ ನೆಗೆಟಿವ್ ನಂಬರ್ ಅಂತ ಹೇಳಿ ನೋಡಿದ್ವಲ್ಲ. ಸೊ ಆ ತರ ಇಫ್ ಕಂಡೀಷನ್ ಹಾಕಬೇಕು ಅಂತಂದ್ರೆ ನಾವಲ್ಲೇ ಡೈಮಂಡ್ ಫಿಗರ್ ತಗೋಬೇಕು, ಡೈಮಂಡ್ ಶೇಪ್ ಅಲ್ಲೇ ತಗೋಬೇಕು. ಗೊತ್ತಾಯ್ತು? ದಟ್ ಇಸ್ ಕಾಲ್ಡ್ ಡಿಸಿಷನ್ ಮೇಕಿಂಗ್. ಇದು ಸ್ಟಾರ್ಟ್ ಟು ಸ್ಟಾಪ್ ಯೂಸ್ ಮಾಡ್ತಾರೆ, ಓವೆಲ್ ಪ್ಯಾರಲೋಗ್ರಾಮ್ ಇದಕ್ಕೆ ಯೂಸ್ ಮಾಡ್ತಾರೆ ಇನ್ಪುಟ್ ಔಟ್ಪುಟ್ ಗೆ, ರೆಕ್ಟಾಂಗಲ್ ಇದಕ್ಕೆ ಯೂಸ್ ಮಾಡ್ತಾರೆ ಕ್ಯಾಲ್ಕುಲೇಟಿಂಗ್. ಸೊ ನೆಕ್ಸ್ಟ್ ಡೈಮಂಡ್ ಇದಕ್ಕೆ ಯೂಸ್ ಮಾಡ್ತಾರೆ ಡಿಸಿಷನ್ ಮೇಕಿಂಗ್, ಇಫ್ ಎಲ್ಸ್ ಅಂತ ಬರ್ತಾವಲ್ಲ ಅವು. ನೆಕ್ಸ್ಟ್ ಆರೋಸ್. ಆರೋಸ್ ಈ ತರ ಇದಕ್ಕೆ ಯೂಸ್ ಮಾಡ್ತಾರಲ್ಲ ಅಂತಂದ್ರೆ ಕನೆಕ್ಷನ್ ಅದಕ್ಕೆ. ಸೊ ಒಂದು ಫಿಗರ್ ಇನ್ನೊಂದು ಫಿಗರ್ ಕನೆಕ್ಷನ್ ಐತೆ ಅಂತ ಇಂಡಿಕೇಟ್ ಮಾಡಕ ಆರೋಸ್ ಆಗ್ತದೆ. ಸೊ ನೆಕ್ಸ್ಟ್ ಸ್ಮಾಲ್ ಸರ್ಕಲ್ ಇತ್ತಪ್ಪ ಅಂದ್ರೆ ಸ್ಮಾಲ್ ಸರ್ಕಲ್ ಎದಕ್ಕಂದ್ರೆ ಕಂಟಿನ್ಯೂಯೇಷನ್. ಸೊ ಇವಾಗ ನೀವು ಫ್ಲೋ ಚಾರ್ಟ್ ಆಗ್ತಿರ್ತೀರಿ, ಫ್ಲೋ ಚಾರ್ಟ್ ಆಗ್ತಿರ್ತೀರಿ. ಸೊ ಇನ್ನೂ ನಂದು ಫ್ಲೋ ಚಾರ್ಟ್ ಮುಗಿದಿಲ್ಲ, ಇನ್ನೂ ಐತಂದ್ರ ಸೊ ಲಾಸ್ಟಿಗೆ ಇಲ್ಲ ಒಂದ್ ಇಲ್ಲಿ ಓವಲ್ ಹಾಕ್ಬೇಕು, ಸಾರಿ ಇಲ್ಲಿ ಸ್ಮಾಲ್ ಸರ್ಕಲ್ ಹಾಕ್ಬೇಕು. ಸ್ಮಾಲ್ ಸರ್ಕಲ್ ಹಾಕಿ ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮಾಡ್ಬೇಕು. ಗೊತ್ತಾಯ್ತಲ್ಲ? ಸರ್ಕಲ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಫ್ಲೋ ಚಾರ್ಟ್ ಆಗೈತಿ. ಇವಾಗ ಫ್ಲೋ ಚಾರ್ಟ್ ಇಲ್ಲಿ ಕಂಪ್ಲೀಟ್ ಆಗಲಿಲ್ಲ, ಜಾಗ ಇಡಿಸ್ಲಿಲ್ಲ ನಾನು. ಜಾಗ ಇಡಿಸಿಲ್ಲ ಅಂತಂದ್ರ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರ ಹಿಂಗ್ ಹಾಕಿ ಇಲ್ಲಿ ಕಂಟಿನ್ಯೂ. ಜಸ್ಟ್ ಲೈಕ್ ನೀವಲ್ಲಿ ನೋಟ್ಸ್ ಬರೀತಿರ್ತೀರಿ PTO ಅಂತ ಹೇಳಿ ಹಾಕ್ತಿರೋ ಅದನ್ನು. PTO ಅಂದ್ರೆ ನೆಕ್ಸ್ಟ್ ಪೇಜ್, ಅದನ್ನು ಕಂಟಿನ್ಯೂಯೇಷನ್, ನೆಕ್ಸ್ಟ್ ಪೇಜ್ ಕಂಟಿನ್ಯೂಯೇಷನ್ ಇರ್ತದೆ. ಹಂಗ ಇಲ್ಲೇ ಈ ಫ್ಲೋ ಚಾರ್ಟ್ ಕಂಟಿನ್ಯೂಯೇಷನ್ ಇರ್ಬೇಕಂದ್ರೆ ಇಲ್ಲೇ ಸರ್ಕಲ್ ಹಾಕ್ತಿವಿ, ಈ ಸರ್ಕಲ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ. ಸೊ ಅಲ್ಲೇನಿಲ್ಲ ಸ್ಮಾಲ್ ಸರ್ಕಲ್ ಇಂಡಿಕೇಟ್ ಮಾಡುತ್ತಾ ಕಂಟಿನ್ಯೂಯೇಷನ್. ಸೊ ನೆಕ್ಸ್ಟ್ ಇದು ನೋಡ್ರಿ ಲಾಸ್ಟ್ ಎಕ್ಸೋಗನ್. ಎಕ್ಸೋಗನ್ ಎದಕ್ಕೆ ಯೂಸ್ ಮಾಡ್ತಿರ್ಲಿಲ್ಲ ಅಂತಂದ್ರ ಲೂಪಿಂಗ್ ಪರ್ಪೋಸ್, ರಿಪಿಟೇಷನ್, ಫಾರ್ ಲೂಪ್, ವೈಲ್ ಲೂಪ್, ಡು ವೈಲ್ ಲೂಪ್ ಅಂತ ಬರ್ತಾವ ನೆಕ್ಸ್ಟ್ ನಮ್ಮ ಸಿ ಪ್ರೋಗ್ರಾಮ್. ಸೊ ಅದು ಲೂಪ್ಸ್ ಏನಾದ್ರು ಬಂದ್ರೆ ನಾವು ಅಲ್ಲಿ ಯೂಸ್ ಮಾಡ್ತೀವಿ ಎಕ್ಸೋಗನ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಸೊ ಇಷ್ಟು ಏನಂತಂದ್ರೆ ಇಷ್ಟು ಫಿಗರ್ಸ್ ನಾವೆಲ್ಲ ಫ್ಲೋ ಚಾರ್ಟ್ ಒಳಗಡೆ ಯೂಸ್ ಮಾಡ್ತೀವಿ. ಸೊ ಒಂದೊಂದು ಫ್ಲೋ ಚಾರ್ಟ್ ನೋಡೋಣ ಯಾವ ತರ ಯೂಸ್ ಮಾಡ್ತಾರ. ಸೊ ಫ್ಲೋ ಚಾರ್ಟ್ ಯಾವ ತರ ಹಾಕ್ಬೇಕು ಗೊತ್ತಾಯ್ತು? ಒಂದೊಂದು ಎಕ್ಸಾಂಪಲ್ ನೋಡಿ. ಸೊ ನೋಡಿ ಫಸ್ಟ್ ಎಕ್ಸಾಂಪಲ್ ಇಲ್ಲ, ರೈಟ್ ಎ ಫ್ಲೋ ಚಾರ್ಟ್. ರೈಟ್ ಎ ಫ್ಲೋ ಚಾರ್ಟ್ ಟು ಕ್ಯಾಲ್ಕುಲೇಟ್ ಸಮ್ ಆಫ್ ಟೂ ನಂಬರ್ಸ್. ಸೊ ಟೂ ನಂಬರ್ಸ್ ಅನ್ನ ಆಡ್ ಮಾಡೋದಕ್ಕೆ ಸಮ್ ಮಾಡೋದು. ಸೊ ಅದಕ್ಕೆ ಫ್ಲೋ ಚಾರ್ಟ್ ಬನ್ನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಫ್ಲೋ ಚಾರ್ಟ್ ಯಾವ ತರ ಸ್ಟಾರ್ಟ್. ಸೊ ಸ್ಟಾರ್ಟಿಂಗ್ ಇಲ್ಲಿ ಏನಾಗ್ತೀವಿ, ಸೊ ಇಲ್ಲೇ ಫಸ್ಟ್ ಈಗ ಓವೆಲ್ ಸ್ಟಾರ್ಟ್ ಈ ತರ ಇಲ್ಲ ಓವೆಲ್ ಸ್ಟಾರ್ಟ್ ಆಗಿದೆ. ಎರಡು ನಂಬರ್ಸ್ ಅನ್ನ ನಾವು ಅಲ್ಲಿ ಆಡ್ ಮಾಡ್ಬೇಕಂದ್ರ ಎರಡು ನಂಬರ್ಸ್ ರೀಡ್ ಮಾಡ್ಬೇಕು. ಟೂ ನಂಬರ್ಸ್ ವಿ ಹ್ಯಾವ್ ಟು ರೀಡ್. ಸೊ ರೀಡ್ ಮಾಡಕ್ ಯಾವ ತರ ಯೂಸ್ ಮಾಡ್ತಾರೆ? ರೀಡ್ ಅಂದ್ರೆ ಇನ್ಪುಟ್, ಸೊ ಪ್ರಿಂಟ್ ಮಾಡೋದಂದ್ರೆ ಔಟ್ಪುಟ್. ಸೊ ಇನ್ಪುಟ್ ಅಂದ್ರ ರೀಡ್ ಮಾಡೋದು, ಔಟ್ಪುಟ್ ಅಂದ್ರ ಪ್ರಿಂಟ್ ಮಾಡೋದು. ಸೊ ಇಲ್ಲ ರೀಡ್ ಮಾಡೋದಕ್ಕಿಲ್ಲ ಏನಾಗ್ತೀವಿ ಪ್ಯಾರಲೋಗ್ರಾಮ್. ಯಾವ ತರ ನೋಡ್ರೆ ಪ್ಯಾರಲೋಗ್ರಾಮ್. ಸೊ ಈ ತರ ಪ್ಯಾರಲೋಗ್ರಾಮ್ ಹಾಕಿ ಇಲ್ಲ ರೀಡ್ ರೀಡ್ ಎ ಅಂಡ್ ಬಿ ಅಂತ ಹೇಳಿ ರೀಡ್ ಎ ಅಂಡ್ ಬಿ. ಸೊ ಈ ಪ್ಯಾರಲೋಗ್ರಾಮ್ ಕ್ರಾಸ್ ಇರ್ತದ, ಗೊತ್ತಾಯ್ತು? ಸ್ಟ್ರೇಟ್ ಅಲ್ಲಿ ಕ್ರಾಸ್ ರೀಡ್ ಎ ಅಂಡ್ ಬಿ. ಸೊ ಎರಡು ನಂಬರ್ ಅನ್ನ ರೀಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ರೀಡ್ ಮಾಡಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರ ಸೊ ಏನಾದ್ರು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವ್ ಏನ್ ಹಾಕ್ತಿವಿ? ರೆಕ್ಟಾಂಗಲ್ ಹಾಕ್ತಿವಿ. ಸೊ ರೆಕ್ಟಾಂಗಲ್ ಹಾಕ್ತಿವಿ, ಕ್ರಾಸ್ ಎಲ್ಲ ಸ್ಟ್ರೇಟ್ ಸ್ಟ್ರೇಟ್. ಸೊ ಇಲ್ಲೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸಿ ಈಕ್ವಲ್ ಟು ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ನೆಕ್ಸ್ಟ್ ಇದು ಡಿಸ್ಪ್ಲೇ ಮಾಡಬೇಕು, ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಮಾಡೋದಂತಂದ್ರೆ ಔಟ್ಪುಟ್ ಅದು. ಸೊ ಪ್ರಿಂಟ್ ಮಾಡೋದು ಔಟ್ಪುಟ್. ಸೊ ನೆಕ್ಸ್ಟ್ ನೋಡ್ರಲ್ಲ ಔಟ್ಪುಟ್ ಮತ್ತೆ ಏನಾಗ್ತಿವಿಲ್ಲ ಇನ್ಪುಟ್ಗೂ ಈ ತರ ಪ್ಯಾರಲೋಗ್ರಾಮ್, ಔಟ್ಪುಟ್ಗೂ ಪ್ಯಾರಲೋಗ್ರಾಮ್. ಸೊ ಮತ್ತೆ ಪ್ಯಾರಲೋಗ್ರಾಮ್ ಅಂತ ಹಿಂಗ್ ಪ್ಯಾರಲೋಗ್ರಾಮ್ ಹಿಂಗ್ ಕ್ರಾಸ್ ಪ್ಯಾರಲೋಗ್ರಾಮ್ ಹಾಕಿ. ಸೊ ಇಲ್ಲೇ ಮಾಡ್ತೀವಿ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಪ್ರಿಂಟ್ ಏನ್ ಪ್ರಿಂಟ್ ಮಾಡ್ತೀವಿ? ಸಿ ಅನ್ನ ಪ್ರಿಂಟ್ ಮಾಡ್ತೀವಿ. ಅದು ಪ್ರಿಂಟ್ ಸಮ್ ಅಂದ್ರೆ ಬರ್ತದೆ, ಗೊತ್ತಾಯ್ತು? ಪ್ರಿಂಟ್ ಸಮ್ ಸಿ ಅಂತ ಹೇಳಿ ಬರ್ತದೆ. ಪ್ರಿಂಟ್ ಮಾಡೋದು ಸಿ.
ಸೊ ಪ್ರಿಂಟ್ ಮಾಡಿದ್ರಲ್ಲ, ಸೊ ರೀಡ್ ಮಾಡಿದ್ರಿ, ಕ್ಯಾಲ್ಕುಲೇಟ್ ಮಾಡಿದ್ರಿ, ಪ್ರಿಂಟ್ ಮಾಡಿದ್ರೆ ಮುಗೀತು. ಫ್ಲೋ ಚಾರ್ಟ್ ಮುಗೀತಪ್ಪ, ಲಾಸ್ಟ್ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಬೇಕು ಅಂತಂದ್ರೆ ಮತ್ತೆ ಯಾವ್ದಿಲ್ಲ, ಸ್ಟಾರ್ಟಿಗೆ ಸ್ಟಾಪಿಗೆ ಇದನ್ನೇ ಗೊತ್ತಾಯ್ತು. ಸೊ ಮತ್ತೆ ಇಲ್ಲಿ ಏನ್ ಹಾಕ್ತಿವಿ, ಇಲ್ಲ ಓವೆಲ್ ಹಾಕ್ತಿವಿ. ಓವೆಲ್ ಹಾಕಿ ಲಾಸ್ಟ್ ಇಲ್ಲೇ ಮಾಡ್ತೀವಿ, ಇಲ್ಲ ಸ್ಟಾಪ್. ಸೊ ಇಲ್ಲಿ ಸ್ಟಾರ್ಟಿಗೆ ಸ್ಟಾಪಿಗೆ ಸೇಮ್. ಸೊ ಇನ್ಪುಟ್ ಇದು ಔಟ್ಪುಟ್, ಸೊ ಇದು ಕ್ಯಾಲ್ಕುಲೇಟ್. ಇದೇನಿದು ಓವೆಲ್. ಸೊ ಇದೇನಿದು ರೀಡ್ ಮಾಡ್ತೀವಲ್ಲ, ಗೊತ್ತಾಯ್ತು. ಸೊ ಇದೇನಿದು ಪ್ಯಾರಲೋಗ್ರಾಮ್. ಸೊ ಇದೇನಿದು ರೆಕ್ಟ್ಯಾಂಗಲ್. ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಇದೇನಿದು ರೆಕ್ಟ್ಯಾಂಗಲ್. ಸೊ ನೆಕ್ಸ್ಟ್ ಇದೇನಿದು ಪ್ರಿಂಟ್ ಮಾಡಾಕ್ತೀವಿ. ಪ್ರಿಂಟ್ ಅಂದ್ರೆ ಔಟ್ಪುಟ್. ಸೊ ಔಟ್ಪುಟ್ ಯಾವ್ದು ತಿಳಿದು ಮತ್ತೆ ಇಲ್ಲ ಪ್ಯಾರಲೋಗ್ರಾಮ್. ಸೊ ಲಾಸ್ಟ್ ಸ್ಟಾಪ್ ಯಾವ್ದು ತಿಳಿದು ಮತ್ತೆ ಇಲ್ಲ ಓವೆಲ್. ಅದಾಯ್ತು. ಸೊ ಈ ತರ ನಾವು ಫ್ಲೋ ಚಾರ್ಟ್ ಹಾಕ್ಬೇಕು. ರೀಡ್ ಮಾಡಬೇಕು, ಇದು ಸ್ಟಾರ್ಟ್ ಮಾಡಬೇಕು. ರೀಡ್ ಮಾಡೋದು ಪ್ಯಾರಲೋಗ್ರಾಮ್. ಸೊ ಕ್ಯಾಲ್ಕುಲೇಟ್ ಮಾಡೋದು ರೆಕ್ಟ್ಯಾಂಗಲ್. ಸೊ ನೆಕ್ಸ್ಟ್ ಔಟ್ಪುಟ್ ಪ್ರಿಂಟ್ ಮಾಡ್ಬೇಕಂತ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ಸ್ಟಾಪ್ ಮಾಡ್ಬೇಕಂದ್ರೆ ಓವಲ್. ಈ ತರ ಎಲ್ಲ ನಾವಲ್ಲೇ ಫ್ಲೋ ಚಾರ್ಟ್ ಹಾಕ್ತೀವಿ. ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಇದು ನೋಡ್ರಿ, ಸೆಕೆಂಡ್ ಒನ್. ರೈಟ್ ಎ ಫ್ಲೋ ಚಾರ್ಟ್ ಟು ಕ್ಯಾಲ್ಕುಲೇಟ್ ಮಲ್ಟಿಪಲ್ ಆಫ್ ಟೂ ನಂಬರ್ಸ್. ಸೊ ಅದು ಮಲ್ಟಿಪ್ಲೈ ಮಾಡೋದು ಎರಡು ನಂಬರ್ಸ್. ಸೊ ಇಲ್ಲ ಸೇಮ್ ಅದೇ ತರ ಸಂಬಂಧಿ ಇಲ್ಲಿ ಏನ್ ಮಾಡಬೇಕು, ಮಲ್ಟಿಪ್ಲೈ ಮಾಡೋದು. ಸ್ಟಾರ್ಟಿಂಗ್ ಇಲ್ಲಿ ಸ್ಟಾರ್ಟ್ ಇದು ಓವೆಲ್ ಹಾಕ್ತೀನಿ, ಅದಾಯ್ತು ಓವೆಲ್ ಈ ತರ. ಸೊ ನೆಕ್ಸ್ಟ್ ಮತ್ತೆ ಎರಡು ನಂಬರ್ ರೀಡ್ ಮಾಡಬೇಕು. ರೀಡ್ ಎ ಅಂಡ್ ಬಿ. ಸೊ ರೀಡ್ ಮಾಡೋದಕ್ಕೆ ಯಾವ್ದು ಪ್ಯಾರಲೋಗ್ರಾಮ್ ಹಾಕ್ರಿ. ಸೊ ನೆಕ್ಸ್ಟ್ ಇಲ್ಲೇ ರೀಡ್ ಮಾಡಿದ್ರಿ, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರ ಸೊ ಇಲ್ಲ ರೆಕ್ಟ್ಯಾಂಗಲ್ ಹಾಕ್ಬೇಕು. ಕ್ರಾಸ್ ಅಲ್ಲಿ ಇವಾಗ ಸ್ಟ್ರೈಟ್ ರೆಕ್ಟ್ಯಾಂಗಲ್. ಸೊ ಇಲ್ಲಿ ಸಿ ಈಕ್ವಲ್ ಟು, ಸೊ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇಲ್ಲ ಸ್ಟಾರ್ ಹಾಕ್ತೀವಿ ಅಂತ ಹೇಳ್ತೀವಿ. ಸ್ಟಾರ್ ಸಿ ಈಕ್ವಲ್ ಟು ಎ ಸ್ಟಾರ್ ಬಿ. ಸೊ ಮಲ್ಟಿಪ್ಲೈ ಮಾಡಿದ್ರಲ್ಲ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಔಟ್ಪುಟ್ ಪ್ರಿಂಟ್ ಮಾಡ್ಬೇಕು. ಸೊ ಪ್ರಿಂಟ್ ಮಾಡ್ಬೇಕಂದ್ರೆ ಮತ್ತೆ ಅಲ್ಲಿ ಏನ್ ಮಾಡ್ಬೇಕು, ಪ್ಯಾರಲೋಗ್ರಾಮ್ ತಗೋಬೇಕು. ಸೊ ಇಲ್ಲೇ ಮಾಡ್ಬೇಕು ಪ್ರಿಂಟ್ ಸಿ. ಸಿ ಒಳಗೆ ಸ್ಟೋರ್ ಐತಿ, ಸಿ ಪ್ರಿಂಟ್ ಮಾಡ್ರಿ. ಲಾಸ್ಟಿಗೆ ಇಲ್ಲ ಸ್ಟಾಪ್, ಮತ್ತೆ ಸ್ಟಾಪ್. ಸೊ ಮತ್ತೆ ಎಲ್ಲಿದು ಓವಲ್. ಸೊ ಇಷ್ಟ ಹಾಕಿದ್ರು. ಸ್ಟಾರ್ಟ್ ರೀಡ್ ಎ ಅಂಡ್ ಬಿ, ಸಿ ಈಕ್ವಲ್ ಟು ಎ ಸ್ಟಾರ್ ಬಿ. ಸೊ ನೆಕ್ಸ್ಟ್ ಪ್ರಿಂಟ್ ಸಿ, ಇಲ್ಲಿ ಸ್ಟೋರ್ ಇರ್ತದೆ ಪ್ರಿಂಟ್ ಸಿ, ಆಮೇಲೆ ಸ್ಟಾಪ್. ಸೊ ಇದು ಓವೆಲ್. ಇವೇನ್ ಬರಿಬೇಕಂತ ಏನಿಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಿ ಬರೀತೀನಿ ಒಂದೆರಡು ಪ್ರೋಗ್ರಾಮ್ಸ್. ಸೊ ಇಲ್ಲಿ ಇದು ಓವೆಲ್, ಇದು ಪ್ಯಾರಲೋಗ್ರಾಮ್. ಸೊ ನೆಕ್ಸ್ಟ್ ಇದು ಯಾವ್ದು ರೆಕ್ಟ್ಯಾಂಗಲ್. ಸೊ ನೆಕ್ಸ್ಟ್ ಇದು ಕೂಡ ಪ್ಯಾರಲೋಗ್ರಾಮ್. ಇನ್ಪುಟ್ ಔಟ್ಪುಟ್ ಈ ಪ್ಯಾರಲೋಗ್ರಾಮ್. ಸೊ ನೆಕ್ಸ್ಟ್ ಇದು ಓವೆಲ್, ಸ್ಟಾರ್ಟಿಗೆ ಸ್ಟಾಪಿಗೆ. ಗೊತ್ತಾಯ್ತಲ್ಲ. ಓಕೆ, ರೈಟ್ ಎ ಫ್ಲೋ ಚಾರ್ಟ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಇದು ಮೂರನೇದ್ದು. ರೈಟ್ ಎ ಫ್ಲೋ ಚಾರ್ಟ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್. ಸೊ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಾವು ಮಾಡ್ಬೇಕಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಸೊ ರೆಕ್ಟ್ಯಾಂಗಲ್ ಹಿಡಿದಲ್ಲ ನಾನು. ಸೊ ರೆಕ್ಟ್ಯಾಂಗಲ್ ದಲ್ಲಿ ಏರಿಯಾ ಫೈಂಡ್ ಮಾಡ್ಬೇಕಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಅಲ್ಗೋರಿದಮ್ ಅನ್ನು ನೋಡಿ. ಸೊ ಮತ್ತೆ ಇಲ್ಲಿ ಸ್ಟಾರ್ಟ್, ಫಸ್ಟ್ ಸ್ಟಾರ್ಟ್. ಸೊ ಓವೆಲ್ ಹಾಕ್ರಿ. ಸೊ ನೆಕ್ಸ್ಟ್ ಏನಂತಂದ್ರ ರೆಕ್ಟ್ಯಾಂಗಲ್ ಅವಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲೆಂತ್ ಆಮೇಲೆ ಬ್ರೆಡ್ತ್ ಬೇಕು. ಸೊ ಅದಕ್ಕೆ ಇಲ್ಲೇ ರೀಡ್ ಲೆಂತ್ ಅಂಡ್ ಬ್ರೆಡ್ತ್. ಸೊ ರೀಡ್ ಮಾಡ್ಬೇಕಂದ್ರೆ ಇಲ್ಲ ಪ್ಯಾರಲೋಗ್ರಾಮ್ ರೀಡ್ ಮಾಡಿದ್ರಿ. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಇಲ್ಲ ಯಾವುದು ರೆಕ್ಟ್ಯಾಂಗಲ್. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ರೆಕ್ಟ್ಯಾಂಗಲ್. ಸೊ ಕ್ಯಾಲ್ಕುಲೇಟ್ ಲೆಂತ್ ಬ್ರೆಡ್ತ್ ಎಲ್ಲ ರೀಡ್ ಮಾಡಿದ್ರಿ. ಸೊ ಇವಾಗ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಇಂಟು ಸ್ಟಾರ್ ಆಗುತ್ತೆ, ಲೆಂತ್ ಇಂಟು ಬ್ರೆಡ್ತ್. ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಇನ್ಪುಟ್ ಔಟ್ಪುಟ್ ಪ್ರಿಂಟ್ ಮಾಡ್ಬೇಕಂದ್ರೆ ಮತ್ತೆ ಇಲ್ಲ ಯಾವುದು ಪ್ಯಾರಲೋಗ್ರಾಮ್. ಸೊ ಇಲ್ಲ ನೆಕ್ಸ್ಟ್ ಪ್ರಿಂಟ್ ಏನು ಲೆಂತ್ ಇಂಟು ಬ್ರೆಡ್ತ್ ಮಾಡಿದ್ರಿ, ಎಲ್ಲಿ ಸ್ಟೋರ್ ಮಾಡ್ರಿ, ಏರಿಯಾದಾಗ ಸ್ಟೋರ್ ಮಾಡ್ರಿ. ಸೊ ಪ್ರಿಂಟ್ ಏರಿಯಾ. ಸೊ ಲಾಸ್ಟಿಗೆ ಏನಿದೆ ಸ್ಟಾಪ್ ಯಾವ್ದಾಗ್ತಿರಲಿಲ್ಲ ಓವೆಲ್.
ಗೊತ್ತಾಯ್ತು ಈ ತರ ಸ್ಟಾರ್ಟ್ ಓವರ್ ಗೊತ್ತಾಯ್ತು. ಸೊ ಇದು ಥರ್ಡ್ ಫ್ಲೋ ಚಾರ್ಟ್, ರೈಟ್ ಹ್ಯಾಂಡ್ ಫ್ಲೋ ಚಾರ್ಟ್ ಟು ಫೈಂಡ್ ಏರಿಯಾ ಆಫ್ ರೆಕ್ಟಾಂಗಲ್. ಸೊ ಇಲ್ಲಿ ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನಿಲ್ಲ, ಲೆಂತ್ ಇಂಟು ಬ್ರೆಡ್ತ್. ಸೊ ಅದಕ್ಕೆ ಲೆಂತ್ ಬ್ರೆಡ್ತ್ ಬೇಕಾದ್ರೆ ರೀಡ್ ಮಾಡ್ಕೊಡು, ರೀಡ್ ಲೆಂತ್ ಅಂಡ್ ಬ್ರೆಡ್ತ್ ಏರಿಯಾ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಲ್ಲಿ ಸ್ಟೋರ್ ಆಗಿರ್ತೈತೆ, ಪ್ರಿಂಟ್ ಏರಿಯಾ ಲಾಸ್ಟಿಗೆ ಇಲ್ಲಿ ಸ್ಟಾಪ್. ಅದೇ ತರ ನೆಕ್ಸ್ಟ್ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸರ್ಕಲ್ ಗೊತ್ತಾಯ್ತು. ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸರ್ಕಲ್. ಸಪೋಸ್ ಇಲ್ಲ ನೆಕ್ಸ್ಟ್ ನೋಡಿ ಇಲ್ಲ ಏರಿಯಾ ಆಫ್ ಇಲ್ಲ ಟ್ರಯಾಂಗಲ್ ಅಂತ ಹೇಳಿ ಕೇಳಿದ್ರೆ ಟ್ರಯಾಂಗಲ್. ಟ್ರಯಾಂಗಲ್ ಏನಿಲ್ಲ ಏರಿಯಾ ಆಫ್ ಏನಿಲ್ಲ ಬೇಸ್ ಇಂಟು ಹೈಟ್ ಅಂತ ಹೇಳಿದೆ, ಬೇಸ್ ಇಂಟು ಹೈಟ್. ಸೊ ಇಲ್ಲ ಆಫ್ ಬೇಸ್ ಇಂಟು ಹೈಟ್ ಸ್ಟಾರ್ಟ್ ರೀಡ್. ಸೊ ಇಲ್ಲ ಬೇಸ್ ಹೈಟ್, ಸೊ ರೀಡ್ ಏನಿಲ್ಲ ನೆಕ್ಸ್ಟ್ ಲೆಂತ್ ಬ್ರೆಡ್ತ್ ಅಲ್ಲ. ಸೊ ಇದಕ್ಕೆ ಏನ್ ಬೇಕು, ರೀಡ್ ಬೇಸ್ ಅಂಡ್ ಹೈಟ್. ಸೊ ಫಾರ್ಮುಲಾ ಏನೈತೆ, ಏರಿಯಾ ಈಕ್ವಲ್ ಟು ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಇದು ಹೆಂಗ್ ಬರೀತೀರಿ ಇಲ್ಲಿದು 1/2 ಇಂಟು ಅಂದ್ರೆ ಸ್ಟಾರ್ ಬೇಸ್ ಇಂಟು ಹೈಟ್. 1/2 ಪಾದ ಇಂಟು ಎತ್ತರ ಅಂತ ಹೇಳಿದ್ನಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ರೆಕ್ಟಾಂಗಲ್ ಹಾಕಿದ್ರಿ. ಸೊ ಲಾಸ್ಟ್ ಪ್ರಿಂಟ್. ಸೊ ಎಲ್ಲಿ ಸ್ಟೋರ್ ಐತೆ, ಏರಿಯಾದ ಸ್ಟೋರ್ ಐತೆ, ಪ್ರಿಂಟ್ ಏರಿಯಾ ಸ್ಟಾಪ್. ಗೊತ್ತಾಯ್ತಲ್ಲ. ಆಫ್ ಬೇಸ್ ಇಂಟು ಹೈಟ್, ಬೇಸ್ ಹೈಟ್ ರೀಡ್ ಮಾಡ್ಕೊಳ್ರಿ. ಸೊ ಇಲ್ಲ ಏರಿಯಾ ಆದ್ರೆ ಕ್ಯಾಲ್ಕುಲೇಟ್ ಮಾಡ್ತೀರಿ 1/2 ಪಾದ ಇಂಟು ಎತ್ತರ, ಬೇಸ್ ಇಂಟು ಹೈಟ್. ಸೊ ಎಲ್ಲಿ ಸ್ಟೋರ್ ಆಗಿರ್ತೈತೆ, ಏರಿಯಾದ ಸ್ಟೋರ್ ಆಗಿರ್ತೈತೆ, ಪ್ರಿಂಟ್ ಏರಿಯಾ ಲಾಸ್ಟಿಗೆ ಸ್ಟಾಪ್. ಗೊತ್ತಾಯ್ತು. ಸೊ ಅದೇ ತರ ನೋಡಿ ನೆಕ್ಸ್ಟ್ ಇಲ್ಲ ಏರಿಯಾ ಆಫ್ ಟ್ರಯಾಂಗಲ್ ಮುಗಿತು. ಸೊ ಇವಾಗ ನೆಕ್ಸ್ಟ್ ಏರಿಯಾ ಆಫ್ ಸರ್ಕಲ್. ನೆಕ್ಸ್ಟ್ ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್. ಸೊ ನಂಬರ್ ಕಂಟಿನ್ಯೂಸ್ ಎಷ್ಟು ಐತೆ ನೋಡ್ರಿ, ಇದು 5ನೇದು ಇರ್ಬೋದು, ಮೇ ಬಿ ಇದೆಷ್ಟೇದು 5ನೇದು. ಸೊ ಏರಿಯಾ ಆಫ್ ಸರ್ಕಲ್ ನಾವೆಲ್ಲ ಯಾವ ತರ ಫೈಂಡ್ ಮಾಡ್ತೀವಿ, πr² ಅಂತ ಹೇಳಿ. ಪೈ ಅಂದ್ರೆ ಇಲ್ಲಿ ಯಾವ ತರ ಇಲ್ಲ 3.142 ಅಂತ ಹೇಳಿ ಇಂಟು ಇಲ್ಲಿ r² ಹಿಂಗ್ ಬರೀ r ಇಂಟು r. ಗೊತ್ತಾಯ್ತು. r ಅಂದ್ರೆ ರೇಡಿಯಸ್. ಸೊ ಇಲ್ಲಿ ಸ್ಟಾರ್ಟ್ ಆಯ್ತು ಇದು. ಸೊ ಇದ್ರೊಳಗೆ ಏನೈತೆ, r ಐತಿ. ಸೊ ಇಲ್ಲಿ ರೀಡ್ r ಅಂತಂದ್ರೆ ಅಷ್ಟೇ, ರೀಡ್ ಏನಿಲ್ಲ r, ರೇಡಿಯಸ್ ಅನ್ನ ರೀಡ್ ಮಾಡ್ಬೇಕು, ರೀಡ್ r. ಸೊ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರ ಈ ಫಾರ್ಮುಲಾ ಹೆಂಗೈತೆ ಆತಂದ್ರೆ ಎಷ್ಟದು 3.142 ಇಂಟು r ಇಂಟು r. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರಿ ರೆಕ್ಟಾಂಗಲ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ಸೊ ಕ್ಯಾಲ್ಕುಲೇಟ್ ಮಾಡಿದಲ್ಲಿ ರಿಸಲ್ಟ್ ಎಲ್ಲಿ ಸ್ಟೋರ್ ಇರ್ತೈತೆ, ಏರಿಯಾದಾಗ ಸ್ಟೋರ್ ಇರುತ್ತೆ. ಲಾಸ್ಟ್ ಇಲ್ಲ ಪ್ರಿಂಟ್ ಏರಿಯಾ ಆಮೇಲೆ ಸ್ಟಾಪ್. ಫಾರ್ಮುಲಾ ಐತೆ 3.142 r ಇಂಟು r. ಸೊ ಇಲ್ಲಿ r ಐತೆ, ರೀಡ್ r ಮಾಡ್ಕೊಳ್ರಿ. 3.142 r ಇಂಟು r ಅಂತ ಮಾಡ್ರಿ. ಸೊ ಇದು ಏರಿಯಾದಾಗ ಸ್ಟೋರ್ ಆಗಿರ್ತೈತೆ, ಪ್ರಿಂಟ್ ಏರಿಯಾ ಲಾಸ್ಟ್ ಇಲ್ಲ ಸ್ಟಾಪ್. ಗೊತ್ತಾಯ್ತಲ್ಲ. ಸೊ ಇದು ಸರ್ಕಲ್, ಏರಿಯಾ ಆಫ್ ಸರ್ಕಲ್ ಫ್ಲೋ ಚಾರ್ಟ್. ಗೊತ್ತಾಯ್ತು. ನೆಕ್ಸ್ಟ್ 6th one, write a flow chart to find the largest number among two numbers. ಸೊ ಇದನ್ನ ಅಲ್ಗೋರಿದಮ್ ನೋಡಿವಿ ನಾವು. ಗೊತ್ತಾಯ್ತು. ಸೊ 2 ನಂಬರ್ಸ್ ಒಳಗಡೆ ಯಾವ್ದು ಲಾರ್ಜೆಸ್ಟ್ ನಂಬರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಇಲ್ಲಿ ಸ್ಟಾರ್ಟ್. ಸೊ ಇಲ್ಲೇ ಹೋಗಲ್ಲ ಸ್ಟಾರ್ಟ್. ಅದಾಯ್ತು. 2 ನಂಬರ್ ಅಂತ ಏನು. ಸೊ ಇಲ್ಲಿ 2 ನಂಬರ್ ರೀಡ್ ಮಾಡ್ಕೋಬೇಕು ಇವಾಗ. ಸೊ ಇಲ್ಲ ರೀಡ್ A and B. ಸೊ ರೀಡ್ ಮಾಡ್ಕೊಳ್ಳೋಂಗಿಲ್ಲ ಏನ್ ಮಾಡ್ತೀವಿ, ಪ್ಯಾರಲೋಗ್ರಾಮ್ ಹಾಕ್ತೀವಿ, ಪ್ಯಾರಲೋಗ್ರಾಮ್ ಹಾಕಿ. ಸೊ ನೆಕ್ಸ್ಟ್ ಇವಾಗ ಚೆಕ್ ಮಾಡ್ಬೇಕಲ್ಲ. ಸೊ ಅಲ್ಲಿ ನಾವು ಇಫ್ ಅಲ್ಲಿ ಅಲ್ಗೋರಿದಮ್ ಒಳಗಡೆ ಇಫ್ ಕಂಡೀಷನ್ ಹಾಕಿದ್ವಿ, ಇಫ್ A is greater than B, ಇಲ್ಲಿ ಏನ್ ಮಾಡ್ತಿದ್ವಿ, ಪ್ರಿಂಟ್ A largest ಅಂತೇಳಿ. ಸೊ ಎಲ್ಸ್ B largest ಅಂತೇಳಿ, ಎಲ್ಸ್ ಪ್ರಿಂಟ್ B largest ಅಂತೇಳಿ ಮಾಡ್ತೀವಿ. ಇಲ್ಲಿ ಕಂಡೀಷನ್ ಹಾಕಬೇಕು ಅಂತಂದ್ರ, ಸೊ ಕಂಡೀಷನ್ ಹಾಕಾಕ ಇಲ್ಲಿ ನೋಡಿ, ಕಂಡೀಷನ್ ಚೆಕ್ ಮಾಡ್ಬೇಕಂದ್ರೆ ನಾವಿಲ್ಲ ಡೈಮಂಡ್ ಯೂಸ್ ಮಾಡಬೇಕು. ಗೊತ್ತಾಯ್ತು. ಸೊ ಕಂಡೀಷನ್ ಹಾಕ್ಬೇಕಂದ್ರೆ ಡೈಮಂಡ್. ಸೊ ಯಾವಾಗ ಇಲ್ಲ ಡೈಮಂಡ್ ಹಾಕ. ಸೊ ಕಂಡೀಷನ್ ಚೆಕ್ ಮಾಡ್ತೀನಿ ನಾನು. ಟ್ರೂ ಇದ್ರೇನು, ಫಾಲ್ಸ್ ಇದ್ರೇನು. A is greater than B, ಟ್ರೂ ಇದ್ರ A ಪ್ರಿಂಟ್ ಆಗುತ್ತಾ, ಫಾಲ್ಸ್ ಇದ್ರೆ ಎಲ್ ಸಿಗುತ್ತಾ, B ಪ್ರಿಂಟ್ ಆಗುತ್ತೆ. ಇವಾಗ ಇಲ್ಲೇ ಕಂಡೀಷನ್ ಚೆಕ್ ಮಾಡಿ. ಇಫ್ A is greater than B ಈ ತರ ಇದೆ. ಸೊ ಒಂದು ಟ್ರೂ ಇನ್ನೊಂದು ಫಾಲ್ಸ್. ಇಲ್ಲಿ ಯಾವ ತರ ಹಾಕಿ ನೋಡ್ರಿ, ಟ್ರೂ ಫಾಲ್ಸ್. ಒಂದ್ ಸೈಡ್ ಇಲ್ಲ
ಟ್ರೂ ಕಂಡೀಷನ್ ಇದ್ದಾಗ ಅದಾಯ್ತು. ಸೊ ಇನ್ನೊಂದು ಸೈಡ್ ಇಲ್ಲ ಫಾಲ್ಸ್ ಕಂಡೀಷನ್. ಅದಾಯ್ತು. ಸೊ ಕಂಡೀಷನ್ ಟ್ರೂ ಇತ್ತು ಇಫ್ ಎ ಇಸ್ ಗ್ರೇಟರ್ ದೆನ್ ಬಿ. ಕಂಡೀಷನ್ ಟ್ರೂ ಇತ್ತು ಅಂದ್ರ ಸೊ ನಾವು ಏನ್ ಪ್ರಿಂಟ್ ಮಾಡ್ತೀವಿ, ಎ ಪ್ರಿಂಟ್. ಸೊ ಪ್ರಿಂಟ್ ಮಾಡೋದಕ್ಕೆ ಔಟ್ಪುಟ್ ರೆಕ್ಟಾಂಗಲ್ ಆಗ್ತೀವಿ. ಪ್ರಿಂಟ್ ಮಾಡೋದು ಈಗ ಯಾವ್ದು ಪ್ಯಾರಲೋಗ್ರಾಮ್ ಆಗ್ತದೆ. ಪ್ಯಾರಲೋಗ್ರಾಮ್ ಆಗ್ತದೆ. If A is greater than B, condition true ಇದ್ರ ಯಾವ್ದಲ್ಲೇ A is largest. ಸೊ ಫಾಲ್ಸ್ ಇತ್ತು ಇತ್ತಪ್ಪ ಅಂದ್ರ ಇಲ್ಲೇ ಮಾಡ್ತೀವಿ ಹಿಂಗನ. ಸೊ ಕಂಡೀಷನ್ ಫಾಲ್ಸ್ ಇದ್ದಾಗ ಏನ್ ಮಾಡ್ತೀವಿ, ಇಲ್ಲಿ ಕೂಡ ಏನಂತಂದ್ರ ಅಂದ್ರ ಪ್ಯಾರಲೋಗ್ರಾಮ್ ಇದು ಯಾವ್ದು B is largest. ಕಂಡೀಷನ್ ಟ್ರೂ ಇದ್ರೆ A is largest, ಇಲ್ಲ ಅಂತಂದ್ರ B is largest. ಸೊ ಇವೆರಡು ಯಾವ್ದ್ರಲ್ಲಿ ಪ್ರಿಂಟ್ ಮಾಡ್ತದೆ, ಎ ಇಸ್ ಲಾರ್ಜೆಸ್ಟ್ ಯಾವ್ದು, ಬಿ ಇಸ್ ಲಾರ್ಜೆಸ್ಟ್ ಯಾವ್ದು ಅಂತ. ಸೊ ಪ್ರಿಂಟ್ ಮಾಡಿದ ಲಾಸ್ಟ್ ಇಲ್ಲಿ ಅಂತಂದ್ರ ಸ್ಟಾಪ್ ಮಾಡೋದು. ಹಿಂಗಲ್ಲ ಹಾಕ್ರಿ ಅಥವಾ ಹಿಂಗಲ್ಲ ಹಾಕ್ರಿ. ಸ್ಟಾಪ್ ಲಾಸ್ಟ್ ಏನಿಲ್ಲ, ಸ್ಟಾಪಿಗೆ ಏನಿಲ್ಲ, ಮತ್ತೆ ಇಲ್ಲ ಹೋಗಲ್ಲ. ಸೊ ಇಲ್ಲ 2 ನಂಬರ್ ಅನ್ನ ರೀಡ್ ಮಾಡಿದ್ರಿ. ಸೊ ಕಂಡೀಷನ್ ಚೆಕ್ ಮಾಡ್ತೀವಿ. ಎ ಇಸ್ ಗ್ರೇಟರ್ ದೆನ್ ಬಿ. ಸಪೋಸ್ ಇಲ್ಲಿ ನೋಡ್ರಲ್ಲ 4 ಇಲ್ಲಿ 2 ನೋಡಿದೆ ಅಂತ. 4 ಇಸ್ ಗ್ರೇಟರ್ ದೆನ್ 2. 4 2ಕ್ಕಿಂತ ದೊಡ್ಡದನ್ನು ಕಂಡೀಷನ್ ಟ್ರೂ ಆಯ್ತು. ಸೊ ಕಂಡೀಷನ್ ಟ್ರೂ ಇದ್ದಾಗ ಸೊ ಕಂಟ್ರೋಲ್ ಇಲ್ಲಿ ಹೋಗುತ್ತೆ, ಇಲ್ಲಿ ಬರಂಗಿಲ್ಲ. ಸೊ ಕಂಟ್ರೋಲ್ ಇಲ್ಲಿ ಬರ್ತೈತೆ ಎ ಇಸ್ ಲಾರ್ಜೆಸ್ಟ್ ಅಂದ್ರೆ ಯಾವ್ದಿದ್ದು 4 ಇಸ್ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಲಾಸ್ಟ್ ಇಲ್ಲ ಸ್ಟಾಪ್. ಸೊ ನೆಕ್ಸ್ಟ್ ಅದನ್ನ ಇಲ್ಲಿ ಉಲ್ಟಾ ಆಗಿತ್ತು ಅಂತ ತಿಳ್ಕೊಡ್ರಿ. ಇಲ್ಲೇ 1. ಸೊ ಅಲ್ಲಿ ಎ ವ್ಯಾಲ್ಯೂ 1 ಐತೆ, ಬಿ ವ್ಯಾಲ್ಯೂ ಅಲ್ಲೇ 2 ಇದೆ ಅಂತ. 1 ಇಸ್ ಗ್ರೇಟರ್ ದೆನ್ 2. ಸೊ 1 2ಕ್ಕಿಂತ ದೊಡ್ಡದಿಲ್ಲ. ಸೊ ಅದು ಟ್ರೂ ಆಗಿಲ್ಲ, ಇವಾಗ ಫಾಲ್ಸ್ ಆಗುತ್ತೆ. ಫಾಲ್ಸ್ ಆದಾಗ ಇಲ್ಲಿ ಹೋಗಿಲ್ಲ, ಕಂಟ್ರೋಲ್ ಇರಬಾರ್ದು. ಸೊ ಅಲ್ಲಿ 2 ಎಟ್ ಎ ಟೈಮ್ ಒಂದು ಟ್ರೂ ಫಾಲ್ಸ್ ಹೋಗಿಲ್ಲ. ನಾ ಹೇಳಿದೆಲ್ಲ ಇಲ್ಲ ಇಫ್ ಎಲ್ಸ್ ಒಂದೇ ಸಲ ಪ್ರಿಂಟ್ ಆಗಂಗಿಲ್ಲ. ಇಫ್ ಆಗ್ಬೋದಿಲ್ಲ, ಎಲ್ಸ್ ಆಗ್ಬೋದು. ಇಲ್ಲಿ ಕೂಡ ಟ್ರೂ ಅರ ಒಂದ್ ಸಲ ಪ್ರಿಂಟ್ ಆಗುತ್ತೆ, ಇಲ್ಲ ಫಾಲ್ಸ್ ಅರ ಒಂದ್ ಪ್ರಿಂಟ್ ಆಗುತ್ತೆ. 2 ಎಟ್ ಎ ಟೈಮ್ ಪ್ರಿಂಟ್ ಆಗಂಗಿಲ್ಲ. ಇವಾಗ ಇದು 1 ಇಸ್ ಗ್ರೇಟರ್ ದೆನ್ 2 ಆಯ್ತು. 1 ಇಸ್ ಗ್ರೇಟರ್ ದೆನ್ 2 ಕಂಡೀಷನ್ ಚೆಕ್ ಮಾಡತ್ತೀವಿ. 1 ಇಸ್ ಗ್ರೇಟರ್ ದೆನ್ 2 ಕಂಡೀಷನ್ ಫಾಲ್ಸ್. ಸೊ ಕಂಡೀಷನ್ ಫಾಲ್ಸ್ ಅದ ಇಲ್ಲಿ ಹೋಗಿಲ್ಲ, ಇಲ್ಲಿ ಬರ್ತೈತೆ. ಏನ್ ಪ್ರಿಂಟ್ ಆಗುತ್ತೆ ಇದು ಬಿ ಇಸ್ ಲಾರ್ಜೆಸ್ಟ್ ಅಂತ ಹೇಳಿ ಪ್ರಿಂಟ್ ಆಗುತ್ತೆ. ಲಾಸ್ಟ್ ಇಲ್ಲ ಸ್ಟಾಪ್ ಆಗುತ್ತೆ. ಗೊತ್ತಾಯ್ತು. ಸೊ ಅವಾಗ ಏನಾಯ್ತು, ಇಲ್ಲ 4 ಇಸ್ ಗ್ರೇಟರ್ ದೆನ್ 2 ಕಂಡೀಷನ್ ಟ್ರೂ ಇತ್ತು. ಹಿಂಗ್ ಬಂದು ಇಲ್ಲಿ ಏನಾಕಿತ್ತು ಎ ಇಸ್ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಆಗಿತ್ತು, ಇಲ್ಲಿ ಸ್ಟಾಪ್ ಆಗಿತ್ತು. ಇವಾಗ ಏನ್ ಮಾಡಿದ್ವಿ, ಇಲ್ಲ 1 ಅಂತ ಹೇಳ್ಕೊಂಡ್ವಿ. 1 ಇಸ್ ಗ್ರೇಟರ್ ದೆನ್ 2 ಕಂಡೀಷನ್ ಫಾಲ್ಸ್ ಆಯ್ತು, ಇಲ್ಲಿ ಹೋಗಿಲ್ಲ ಕಂಟ್ರೋಲ್, ಇಲ್ಲಿ ಬರ್ತೈತೆ ಬಿ ಇಸ್ ಲಾರ್ಜೆಸ್ಟ್ ಅಂತ ಪ್ರಿಂಟ್ ಆಗುತ್ತೆ. ಲಾಸ್ಟ್ ಇಲ್ಲ ಸ್ಟಾಪ್. ಗೊತ್ತಾಯ್ತಲ್ಲ. Next ನೋಡಲ್ಲ, write a flowchart to check whether the given number is positive or negative. So number positive ಐತಿ ನೆಗೆಟಿವ್